अब मैं निवेदन करती हूँ आदरणीय अंबिका बहन जी से कि आप अपना अध्यक्षीय भाषण हमारे सामने रखें। आदरणीय अंबिका बहन जी पिछले 40 वर्षों से इस ईश्वरीय सेवाओं में अपना जीवन समर्पण करके वर्तमान समय बेलगाम, बीजापुर और बागलकोट 3 डिस्ट्रिक्ट के 65 सेंटर्स के आप देखभाल करते हैं। आप इंचार्ज है इस सब जोन का। आपसे निवेदन है कि आप अपना विचार हमारे सामने रखें। ओम शांति। परम पूज्य, परम प्रिय, परम पिता, परम ಶಿಕ್ಷಕ, ಪರಮ ಸದ್ಗುರುವಿನ ಈ ದಿನ 78ನೆಯ ಮಹಾಶಿವರಾತ್ರಿಯ ಮಹೋತ್ಸವದ ಅಂಗವಾಗಿ ತಾವೆಲ್ಲರೂ ಕೂಡ ಇಷ್ಟೊತ್ತಿನವರೆಗೆ 78ನೇ ಮಹಾಶಿವರಾತ್ರಿಯ ಮಹತ್ವ ಏನಿದೆ, ಪರಮಾತ್ಮ ಈ ಧರೆಗಿಳಿದು ಬಂದು ಏನು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಪರಮಾತ್ಮ ಶಿವ ತಂದೆಯ ಆದೇಶವೂ ಕೂಡ ನಮಗಾಗಿದೆ. ಜನಕ್ಕೆಲ್ಲರಿಗೂ ಕೂಡ ನಾನು ಈ ಸೃಷ್ಟಿಯ ಮೇಲೆ ಅವತರಣೆಯಾದಂಥ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ಬೇಕು. ಇದು ತಾವು ಮಕ್ಕಳ ಜವಾಬ್ದಾರಿ ಇದೆ ಅಂತ ನಾವು ಮಕ್ಕಳಿಗೆ ಈ ಸಲ ಬಹಳಷ್ಟು ಇಶಾರೆಯನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ದೋಷ ಬರಬಾರ್ದು, ಅಪವಾದ ಬರಬಾರ್ದು. ನಮ್ಮ ತಂದೆ ಈ ಧರೆಗಿಳಿದು ಬಂದ್ರೂ ಕೂಡ ನಮಗೆ ತಾವು ತಿಳಿಸಲಿಲ್ಲ ಅಂತಕ್ಕಂಥ ಅಪವಾದ ತಾವು ಮಕ್ಕಳ ಮೇಲೆ ಬರಬಾರ್ದು. ಅದಕ್ಕಾಗಿ ತಾವೆಲ್ಲರೂ ಕೂಡ ನಾನು ಏನು ಕಾರ್ಯ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಸಂದೇಶವನ್ನು ಅವ್ರು ಕೇಳಿ ಅಥವಾ ಕೇಳದೆ ಇರಲಿ, ತಾವು ಮನೆಗೆ ಹೋಗಿ ಈ ಸಂದೇಶವನ್ನು ಕೊಡಿ ಅಂತ ತಂದೆಯ ಆದೇಶದ ಅನುಸಾರವಾಗಿ ನಾವು ಬೆಳಗಾವದಲ್ಲಿ ಏನಾದರೂ ಒಂದು ವಿಶೇಷ ಮಾಡಿ ಶಿವ ತಂದೆಯ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ದಿನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ತಮ್ಮ ಎದುರುಗಡೆ ಪತಂಗ ಹಾರ್ತಾ ಇದೆ ಭಗವಂತನ ಸಂದೇಶವನ್ನು ಹೊತ್ಕೊಂಡು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಯವರು ಬಂದರು, ಡಾಕ್ಟರ್ ಅಣ್ಣವರು ಕೂಡ ಬಂದರು, ಎಲ್ಲ ಅತಿಥಿಗಳು ಮಹಾರಥಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ನಾನು ಬೆಳಗಾವಿ ಸಬ್ ಜೋನ್ದವರು ವಿಶೇಷವಾಗಿ ಏನಾದರೂ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ದೀಪಕ್ ಅಣ್ಣವ್ರಿಗೆ, ಗಂಗಾಧರ್ ಅಣ್ಣವ್ರಿಗೆ ಹಾಗೂ ಯುಡಿವೆ ಮಾಡ್ತಕ್ಕಂಥ ಅಣ್ಣಂದರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ, ಮಹಾಶಿವರಾತ್ರಿಯ ಪದಮಾಪದಂ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ.